ಶ್ರವಣ ಕನ್ನಡ ಪಾಡ್ಕ್ಯಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ. ಈ ಸರಣಿಯಲ್ಲಿ ಕೇಳಿ ನಂಬಿಕೆಯ ನಡಿಗೆ ಬೆಳಕಿನೆಡೆಗೆ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾರವರ ಧ್ವನಿಯಲ್ಲಿ. ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥ್ ರವರಿಂದ. ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿರಿ. ನಂಬಿಕೆಯ ನಡಿಗೆ ಬೆಳಕಿನೆಡೆಗೆ ಭಾಗ 15 ಕೇಳುವ ಮುನ್ನ ಇಲ್ಲಿಯವರೆಗೆ. ವೆಂಕಟೇಶ್ರವರ ಆರೋಗ್ಯ ಸ್ಥಿತಿ ತೀರಾ ಗಂಭೀರವಾಗುತ್ತದೆ. ಸರ್ಕಾರದಿಂದ ಹೊಲದ ಪರಿಹಾರ ಹಣ ಬರದಿದ್ದರೂ ಮನೆ ಮಾರಾಟಕ್ಕಿಟ್ಟಿದೆ. ಶೋಭಳ ಮದುವೆ ಸದಾನಂದನೊಂದಿಗೆ ನಡೆಸಲು ನಿರ್ಧಾರವಾಗಿದೆ ಎಂದು ನಿರ್ಮಲಾ ಶುಭಳಿಗೆ ತಿಳಿಸುತ್ತಾರೆ. ಶುಭಳಿಗೆ ಈ ಬೆಳವಣಿಗೆಗಳ ಹೊಡೆತದಿಂದ ಆರೋಗ್ಯ ಕೆಡುತ್ತದೆ. ಅವಳನ್ನು ಅಭಿರಾಮ್ ಅವಳ ಮನೆ ತಲುಪಿಸುತ್ತಾನೆ. ಪ್ರಭಾಕರ್ ಆದಿಶ್ರೀಗೆ ತನ್ನ ಪ್ರೀತಿ ತಿಳಿಸಲು ಶುಭಳ ಸಹಾಯ ಕೋರುತ್ತಾನೆ. ಕನ್ನಮಂಗಲದಲ್ಲಿದ್ದ ಮಾದೇಶಂಗೆ ಅಭಿರಾಮು ಶುಭಳಿಗೆ ಆರೋಗ್ಯ ಸರಿಯಿಲ್ಲದೆ ಅವ್ರ ಮನೆಗೆ ಬಿಟ್ಟು ಬಂದೆ ಅಂತ ಹೇಳ್ದಾಗಿನಿಂದ ಮಾದೇಶನ ಮನಸ್ಸಿನಲ್ಲಿ ಏನೋ ತಳಮಳ ಉಂಟಾಗಿತ್ತು. ಅವಳ ವಿಷಯ ತಿಳಿಯದೆ ಒದ್ದಾಡ್ದ. ಅಭಿರಾಮ್ನನ್ನು ಒಂದೆರಡು ಸರ್ತಿ ಕೇಳ್ದ, ಹೇಗಿದ್ದಾಳೆ ಶುಭ, ವಿಚಾರಿಸಿದ್ರಾ, ಯಾವಾಗ ಬರ್ತಾಳೆ ಅಂತ. ಅಭಿರಾಮು ಯಾವುದೇ ಸ್ಪಷ್ಟ ಉತ್ತರ ಕೊಡಲಿಲ್ಲ. ಆಗ ತಾನೇ ಅವ್ರ ಮನೆಗೆ ಹೋಗಿ ನೋಡ್ಕೊಂಬರೋದು ಅಂತ ಮಾದೇಶ ನಿರ್ಧರಿಸಿದ. ಶಂಕರನಾರಾಯಣರಿಂದ ವೆಂಕಟೇಶ್ ಅವ್ರ ಮನೆ ವಿಳಾಸ ಪಡೆದು ಅವ್ರ ಮನೆಗೆ ಹುಡುಕೊಂಡು ಹೋಗಿ ಬಾಗಿಲು ಬಡಿದಿದ್ದ ಮಾದೇಶ. ಬಾಗಿಲು ತೆರೆದವರು ನಿರ್ಮಲಾ. ಮಾದೇಶ ನಿರ್ಮಲಾ ಅವ್ರ ಕೈ ಮುಗಿದು, ನಾನು ಕನ್ನಮಂಗಲದಿಂದ ಬಂದಿದ್ದೀನಿ, ವೆಂಕಟೇಶ್ ಅವರನ್ನು ಕಾಣಕ್ಕೆ ಅಂದಿದ್ದ. ನಿರ್ಮಲಾ ತಕ್ಷಣ ಬನ್ನಿ ಒಳಗೆ ಅಂತ ಮಾದೇಶ್ ಅವರನ್ನು ವೆಂಕಟೇಶ್ ಮಲಗಿರೋ ಕಡೆಗೆ ಕರ್ಕೊಂಡು ಹೋಗಿ ಕೂತ್ಕೊಳ್ಳುವಂತೆ ತಿಳಿಸಿದ್ರು. ಆ ಸಮಯದಲ್ಲಿ ಶುಭ ಮನೆಯಲ್ಲಿ ಇರಲಿಲ್ಲ. ವೆಂಕಟೇಶರ ಸಮೀಪದ ಕುರ್ಚಿಯಲ್ಲಿ ಕುಳಿತ ಮಾದೇಶು ಅವ್ರ ಪರಿಚಯ ಅವರೇ ಮಾಡಿಕೊಂಡ್ರು. ನಾನು ಕನ್ನಮಂಗಲದ ಪಟೇಲರ 2ನೇ ಮಗ ಮಾದೇಶ. ವೆಂಕಟೇಶ ಕೈ ನೀಡಿ ಮಾದೇಶನ ಕೈ ಹಿಡ್ಕೊಂಡ್ರು. ತುಂಬ ಸಂತೋಷ ನೀವು ಬಂದಿದ್ದು. ನಿರ್ಮಲಾ ಅಲ್ಲೇ ನಿಂತವರು ಹೇಳಿಸಿಕೊಳ್ಳದೇನೆ ಮಾದೇಶ್ಗೆ ಕೈ ಮುಗಿದಿದ್ರು. ಅವರ ಕಣ್ಣ ಭಾವ ಮಾದೇಶ್ನ ಎದೆ ತಟ್ಟಿತ್ತು. ವೆಂಕಟೇಶ್ ನೋಡಿದ್ರು, ಶುಭ ಇನ್ನು ನಿಮ್ಮ ಜವಾಬ್ದಾರಿ. ದೇವರು ನನಗೆ ಶಕ್ತಿ ಸಮಯ ಎರಡನ್ನೂ ಕೊಟ್ಟಿಲ್ಲ. ಕಣ್ತುಂಬಿ ಕೈ ಮುಗಿದಿದ್ರು. ಅವರ ಕೈ ಹಿಡಿದು ಸಾಂತ್ವನಗೊಳಿಸಿದ ಮಾದೇಶ್, ನಿಮ್ಮಿಬ್ಬರೂ ಒಂದು ಸರ್ತಿ ನೋಡಬೇಕು ಅನ್ನೋ ಆಸೆಯಿಂದನೇ ಬಂದೆ. ನಿಮ್ಮ ಮಗಳು ಶುಭಳನ್ನು ಅತಿ ಉತ್ತಮ ಸಂಸ್ಕಾರವಂತಳನ್ನಾಗಿ ಬೆಳೆಸಿದಿರಿ. ನಿಮ್ಮಿಬ್ಬರಿಗೂ ಗೌರವ ಸೂಚಕವಾಗಿ ನಾನು ತಲೆಬಾಗಿ ವಂದಿಸ್ತೀನಿ. ನಿಮ್ಮನ್ನು ನೋಡಿ ನೆಮ್ಮದಿಯಾಯಿತು. ನೀವು ನಿಶ್ಚಿಂತೆಯಿಂದ ಇರಿ. ಒಂದು ಸರ್ತಿ ಮಾಡಿರೋ ಕರ್ತವ್ಯ ಲೋಪವನ್ನು ಮತ್ತೆ ಪುನರಾವರ್ತನೆ ಆಗದೇ ಇರೋ ಥರ ನೋಡ್ಕೋತೀನಿ. ನಾನಿದ್ದೀನಿ ಅವರಿಗೆ ಭರವಸೆ ನೀಡಿದರು ಮಾದೇಶ್. ವೆಂಕಟೇಶ್ ಅವರಿಗೆ ಮಾದೇಶ್ ಹೇಳಿದ್ರು, ಶುಭಳನ್ನು ಕನ್ನಮಂಗಲಕ್ಕೆ ಕರೆಯೋಕ್ಕೆ ಬಂದೆ. ಈಗ ಅವಳ ಆರೋಗ್ಯ ಹೇಗಿದೆ? ಶುಭಳನ್ನು ಕಳಿಸ್ಕೊಡಿ. ನನ್ನ ಅಣ್ಣನ ಮನಸ್ಸು ಈಗ ಕಾಲಕ್ಕೆ ತಕ್ಕಂತೆ ಬದಲಾಗಿದೆ. ಅವಳ ಬರುವನ್ನು ನಾವೆಲ್ಲ ನಿರೀಕ್ಷಿಸ್ತಾ ಇದ್ದೀವಿ. ದೇವಸ್ಥಾನದ ಉತ್ಸವ ಇನ್ನೊಂದು ತಿಂಗಳಿಗೆ ಇಟ್ಕೊಂಡಿದ್ದಾರೆ. ಅಷ್ಟೆಲ್ಲ ಮಾಡಿದ ಶುಭಳೇ ಇಲ್ಲದೆ ಅಲ್ಲಿ ಉತ್ಸವ ನಡೆದರೆ ನಮ್ಮ ಮನಸ್ಸೇ ಒಪ್ಪೋದಿಲ್ಲ ಅಂದಿದ್ರು. ಅದಕ್ಕೆ ನಿರ್ಮಲಾ ನೋಡಿದ್ರು, ನೀವು ಅವಳಿಗೆ ರಕ್ಷಕರಾಗಿ ಇರೋದು ನಮ್ಮ ಮನಸ್ಸಿಗೆ ನೆಮ್ಮದಿಯಾಗಿದೆ. ಖಂಡಿತ ಕಳಿಸ್ತೀವಿ. ಅವಳು ಈಗ ಆರೋಗ್ಯವಾಗಿದ್ದಾಳೆ. ಇಲ್ಲಿ ಕೆಲಸಗಳು ಕೆಲವಿದೆ, ಅದನ್ನು ಮಾಡ್ತಾ ಇದ್ದಾಳೆ. ಖಂಡಿತ ದೇವಸ್ಥಾನದ ಉತ್ಸವದ ವೇಳೆಗೆ ಕಳಿಸ್ಕೊಡ್ತೀವಿ. ಅವರಿಂದ ಇಷ್ಟು ಆಶ್ವಾಸನೆ ಪಡೆದು ಮಾದೇಶ್ ಅಲ್ಲಿಂದ ಹೊರಟು ಬಂದಿದ್ದರು. ಮಾದೇಶರಿಂದ ವಿಷಯ ತಿಳಿದ ಪ್ರಭಾಕರ್ ಶುಭಳಿಗೆ ಫೋನ್ ಮಾಡಿದರು. ಶುಭ, ಯಾವಾಗ ಬರ್ತೀರಿ ಕನ್ನಮಂಗಲಕ್ಕೆ? ನಿಮ್ಮಿಂದ ನಂಗೆ ಅತಿ ಶೀಘ್ರವಾಗಿ ಒಂದು ಉಪಕಾರ ಆಗಬೇಕು. ಆದಷ್ಟು ಬೇಗ ಬನ್ನಿ. ಎಲ್ಲ ಅಭಿವೃದ್ಧಿ ಕೆಲಸಗಳು ಭರದಿಂದ ಸಾಗಿದೆ. ನೀವಿಲ್ಲದೆ ಇಲ್ಲಿ ಎಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇದೆ. ನಿಮ್ಮ ಬಳಿ ಅತೀ ಜರೂರಾಗಿ ಮಾತಾಡಬೇಕಾಗಿದೆ.
ನಾನೇ ನೀವಿರೋ ಕಡೆ ಬರ್ತೀನಿ ಅಂದಿದ್ದ. ಅವನು ಮಾತಾಡಿದ ನಂತರ ಶುಭ ಬೇಡ ನಾನೇ ಬರ್ತೀನಿ ಅಂತ ಕನ್ನಮಂಗಲಕ್ಕೆ ಒಂದು ದಿನದ ಮಟ್ಟಿಗೆ ಪ್ರಭಾಕರ್ಗಾಗಿ ಶುಭ ಬಂದ ಶುಭ ಶಂಕರನಾರಾಯಣ್ ಮನೆಗೆ ಹೋಗಿ ಮಾವ ಅಂತ ಕೂಗಿದ್ಲು. ಶಂಕರನಾರಾಯಣ ಏನು ಅನ್ನುವಂತೆ ನೋಡಿದ್ರಾಗಲಿ ಮಾತಾಡಲಿಲ್ಲ. ಆದಿ ಅಕ್ಕ ನನ್ನ ಜೊತೆ ಕಳಿಸಿ ಸುಶೀಲತೆ ಕರ್ಕೊಂಡು ಹೋಗ್ತೀನಿ. ಶುಭಳ ಬೇಡಿಕೆ ಮನ್ನಿಸುವ ಮುನ್ನವೇ ಆದಿಶ್ರೀ ಶುಭಳೊಡನೆ ತಯಾರಾಗಿ ಹೊರಟಿದ್ಲು. ಮಗಳ ಸ್ಥಿತಿ ತಾಯಿಗೆ ಅಸಹನೀಯ. ಸುಶೀಲ ಗೊಣಗಿದ್ರು. ಯಾರ ತಪ್ಪಿಗೆ ಯಾರಿಗೆ ಶಿಕ್ಷೆ? ನನ್ನ ಮಗಳಿಗೆ ಅದ್ಯಾರ ಶಾಪ ಪರಿಹಾರವಿಲ್ಲದ್ದು? ಅಂತೂ ಇದು ಒಂದು ಬದುಕು ಅವಳದು ಅಂತ ತಮ್ಮಲ್ಲಿ ತಾವೇ ಗೊಣಕ್ಕೊಂಡ್ರು. ಶಂಕರನಾರಾಯಣ್ ಮೌನವಾಗಿ ಕುಳಿತಿದ್ರು. ಒಳಗಿದ್ದ ಅಭಿರಾಮ್ ಎಲ್ಲ ಕೇಳಿಸ್ಕೊಂಡ್ರು ಎದ್ದು ಬರದೆ ಸುಮ್ಮನೆ ಇದ್ದ. ತಂಗಿ ಆ ಶುಭಳ ಜೊತೆ ಸಂತೋಷವಾಗಿರ್ತಾಳೆ. ಎಲ್ಲ ಸಮಸ್ಯೆಗೂ ದೇವರೇ ಎಲ್ಲೋ ಪರಿಹಾರ ಸೂಚಿಸ್ತಾನೆ. ನೆರಳು ಇದೆ ಅಂದರೆ ಅದಕ್ಕೆ ಕಾರಣವಾದ ಬೆಳಕನ್ನು ಹುಡುಕಬೇಕು ಅಂತ ಅವನೇ ಸಮಾಧಾನ ಮಾಡಿಕೊಂಡ. ಈ ಶುಭ ನನ್ನ ಪಾಲಿಗೆ ತಂಗಾಳಿ, ಊರವರ ಪಾಲಿಗೆ ಬಿರುಗಾಳಿ. ಮತ್ತೆ ಮನದಲ್ಲೇ ನಕ್ಕೊಂಡ. ಯದ್ಭಾವಂ ತದ್ಭವತಿ. ಸ್ವಲ್ಪ ದೂರ ಅಷ್ಟೇ ಆದಿಶ್ರೀನ ಶುಭ ಟ್ರ್ಯಾಕ್ಟರ್ನಲ್ಲಿ ಕರ್ಕೊಂಡು ಹೋದ್ಲು. ಆಮೇಲೆ ಅವರನ್ನು ಪ್ರಭಾಕರ್ ಬೈಕು ಹಿಂಬಾಲಿಸಿತ್ತು. ಆದಿಶ್ರೀ ಪ್ರಭಾಕರ್ನ ಬೈಕ್ ಹತ್ತಿದಾಗ ಶುಭ ತನ್ನ ಟ್ರ್ಯಾಕ್ಟರ್ನ ಕವಲ್ದಾರಿಯಲ್ಲಿ ತಿರುಗಿಸಿ ನೀ ಬರೋವರೆಗೂ ಕಾಯ್ತೀನಿ ಅಲ್ಲಿ ಅಂತ ಕೈ ಬೀಸಿದ್ಲು. ಆದಿಶ್ರೀನ ಪ್ರಭಾಕರ್ ಅಷ್ಟು ದೂರ ಕರೆತಂದಿದ್ದೇ ನೀನು ನನ್ನನ್ನು ಮದುವೆ ಆಗು ಅಂತ ಕೇಳಕ್ಕೆ. ಆದರೆ ಮಾತಾಡಲಾರ್ದೆ ಮೌನವಾಗಿದ್ದ ಪ್ರಭಾಕರ್. ಆದಿಶ್ರೀ ತೀರಾ ಮಂಕಾಗಿದ್ಲು. ಅವನೇನು ಕೇಳ್ತಾನೆ ಅಂತ ತಿಳಿದಿದ್ರೂ ಒಪ್ಪಲಾರದ ಸ್ಥಿತಿ ಅವಳದು. ಅವಳ ಮನಸ್ಥಿತಿಯ ಸಂಪೂರ್ಣ ಅರಿವಿದ್ದ ಪ್ರಭಾಕರ್ ನೇರವಾಗಿ ನೋಡಿದ. ಆದಿಶ್ರೀ, ನಾನು ನಿನ್ನನ್ನು ಇಷ್ಟಪಟ್ಟಿದ್ದೀನಿ, ಮದುವೆ ಆಗಬೇಕು ಅಂತ ನಿರ್ಧಾರ ಕೂಡ ಮಾಡಿದ್ದೀನಿ. ಈ ವಿಷಯದಲ್ಲಿ ಈಗ ಆಯ್ಕೆ ನಮ್ಮದು. ಆಯ್ಕೆಯ ನಿರ್ಧಾರದಿಂದ ಉಂಟಾಗೋ ಸುಖ ದುಃಖ ಕೂಡ ನಮ್ಮದೇ. ಹಿಂದಿನ ಘಟನೆಗಳಿಂದ ನಿನ್ನ ಮನಸ್ಸು ಎಷ್ಟು ನೊಂದಿದೆ ಅಂತ ನಂಗೆ ಗೊತ್ತು. ನಿನ್ನ ಬಾಳಲ್ಲಿ ತುಂಬಿರೋ ಕತ್ಲೆಯನ್ನು ನನ್ನ ಎದೆಯಲ್ಲಿನ ಪ್ರೀತಿಯ ಬೆಳಕಿಂದ ಬೆಳಗಿಸಿ ಸಂತೈಸೋಕ್ಕೆ ನಾನು ಕಾದಿದ್ದೀನಿ. ಬದುಕಿನ ಹಾದಿ ಉದ್ದಕ್ಕೂ ಅನೇಕರನ್ನು ಭೇಟಿ ಆಗ್ತೀವಿ. ಪ್ರತಿ ಭೇಟಿನೂ ಒಂದು ಪಾಠ ಕಲಿಸತ್ತೆ. ಬದುಕು ಅವಕಾಶ ಕೊಟ್ಟಾಗ ಕಲಿತು ಅನುಸರಿಸಿ ಅನ್ವಯಿಸಿಕೊಂಡವರ ಬದುಕು ಹಸನಾಗತ್ತೆ. ಆದಿಶ್ರೀ, ನೀನು ಮೌನವಾಗಿದ್ದರೆ ನಂಗೆ ಕಷ್ಟ ಆಗುತ್ತೆ. ನಿನ್ನೆಲ್ಲ ವಿಷಯ ತಿಳ್ಕೊಂಡೇ ನಿನ್ನನ್ನು ಪ್ರೀತಿಸ್ದೆ. ಅದೇನೋ ವರ ಶಾಪ ಅದೆಲ್ಲ ನನಗೆ ಗೊತ್ತಿಲ್ಲ. ನಿನ್ನ ತಂದೆ ತಾಯಿಯರ ಬಗೆಗೆ ಯೋಚಿಸಬೇಡ. ಅವರು ಒಮ್ಮೆ ಮಾಡಿದ ಮದುವೆಗೆ ನೀನು ತಲೆಬಾಗಿದ್ದಾಗಿದೆ. ಈಗ ನಿನ್ನ ಬದುಕಿನ ನಿರ್ಧಾರ ನಿನ್ನ ಕೈಯಲ್ಲೇ ಇದೆ. ಬದುಕೋದನ್ನು ಶಿಕ್ಷೆ ಆಗಿಸ್ಕೋಬೇಡ. ಬದುಕಿನ ನಿನ್ನ ಒಂದು ಅವಕಾಶ ಮುಚ್ಚಿತು. ಜೀವನ ಅಲ್ಲಿಗೆ ಮುಗಿಯೋದಿಲ್ಲ. ನೀನಿನ್ನೂ ಜೀವಂತವಾಗಿದ್ದಿ. ಬದುಕು ಅವಕಾಶ ಕೊಟ್ಟಾಗ ಧೈರ್ಯದಿಂದ ಅದನ್ನು ಉಪಯೋಗಿಸ್ಕೊಂಡು ಬದುಕನ್ನು ಹಸನಾಗಿಸ್ಕೊಳ್ಬೇಕು. ನನ್ನನ್ನು ಮದುವೆ ಆಗೋದ್ರಿಂದ ನಿನ್ನ ಜೀವನವನ್ನು ಹಸನಾಗಿಸ್ಕೊಂಡೇ ಅಂತಲ್ಲ. ಎಷ್ಟೋ ಮೆಟ್ಲುಗಳಲ್ಲಿ ಇದು ಒಂದು ಮೊದಲನೇ ಹೆಜ್ಜೆ ಆಗಲಿ ಅನ್ನೋದು ನನ್ನ ಆಸೆ. ಅಷ್ಟೆಲ್ಲ ಪ್ರಭಾಕರ್ ಹೇಳಿದ್ರು ಆದಿಶ್ರೀ ಮೌನವಾಗೇ ಇದ್ಲು. ಪ್ರಭಾಕರ್ ಹತ್ತಿರ ಬಂದಾಗ ಅವನ ಕಡೆ ನೋಡ್ದೇನೆ ನೋಡಿದ್ಲು. ಪ್ರಭಾಕರ್, ನನ್ನನ್ನು ಕ್ಷಮಿಸಿ. ನಮ್ಮ ಧರ್ಮದಲ್ಲಿ ವಿಧವಾ ವಿವಾಹಕ್ಕೆ ಸ್ಥಳ ಇಲ್ಲ. ಹಾಗೆ ಮಾಡಿದ್ರೆ ನಮ್ಮ ತಂದೆಯವರು ಧರ್ಮಭ್ರಷ್ಟ ಆಗ್ತಾರೆ ಅನ್ನೋ ಭಯ. ನಿಮ್ಮ ಮನೇಲಿ ಕೂಡ ನೀವು ನಿಮ್ಮ ಹಿರಿಯರನ್ನು ಎದುರಿಸಿನೇ ನನ್ನ ಕೈ ಹಿಡಿಬೇಕಾಗತ್ತೆ. ನಮ್ಮಪ್ಪನನ್ನು ಧರ್ಮಭ್ರಷ್ಟನನ್ನಾಗಿಸಿ ನಿಮ್ಮ ಹಿರಿಯರ ಮನ ನೋಯಿಸಿ ಈ ಮದುವೆ ಆಗೋದಕ್ಕಿಂತ ನಾನು ಹೀಗಿರೋದೇ ಸರಿ ಅನ್ನಿಸ್ತಾ ಇದೆ. ನನ್ನೊಬ್ಬಳ ಜೀವನ ಸರಿ ಹೋಗದೇ ಇದ್ದರೆ ನಷ್ಟ ನನಗೆ ಮಾತ್ರ. ನೀವು ನಿಮ್ಮ ಜಾತಿಯಲ್ಲೇ ನಿಮ್ಮ ಹಿರಿಯರು ಒಪ್ಪಿದವಳನ್ನು ಮದುವೆ ಮಾಡಿಕೊಂಡು ಸುಖವಾಗಿರಿ. ನೀವು ಚೆನ್ನಾಗಿರಲಿ ಅನ್ನೋದಷ್ಟೇ ನನ್ನ ಆಸೆ. ಆದಿಶ್ರೀಯ ಮಾತನ್ನು ನಿಲ್ಲಿಸ್ತಾ ಪ್ರಭಾಕರ್ ನುಡಿದ. ಆದಿ, ನಿನ್ನ ಇಚ್ಛೆಯಂತೆ ಬದುಕು. ಆಗ ಆನಂದ ನಿನ್ನ ಆಯ್ಕೆ ಆಗತ್ತೆ. ನನ್ನದು ಒಂದೇ ಪ್ರಶ್ನೆ, ನಿನಗೆ ನಾನು ಇಷ್ಟನಾ ಇಲ್ವಾ? ಹೌದು ಅಥವಾ ಇಲ್ಲ ಅನ್ನೋ ಉತ್ತರ ನಂಗೆ ಬೇಕು. ನಿನ್ನ ಉತ್ತರ ಹೌದಾದರೆ ಬರೋ ಎಲ್ಲ ಸಮಸ್ಯೆಗಳನ್ನು ಎದುರಿಸಿ ಅವರೆಲ್ಲರನ್ನು ಸಮಾಧಾನ ಮಾಡಿ ನಿನ್ನನ್ನು ನನ್ನೊಳಗಿಸ್ಕೊಳ್ಳೋ ಆಸೆ ನಂದು. ನೀನು ಇಲ್ಲ, ನಂಗೆ ನೀವು ಇಷ್ಟ ಇಲ್ಲ ಅನ್ನೋದಾದರೆ ನಿನಗೆ ನನ್ನಲ್ಲಿ ಕಂಡ ದೋಷ ಅಥವಾ ಯಾಕೆ ಇಷ್ಟ ಇಲ್ಲ ಅನ್ನೋದನ್ನು
ನಿನ್ನಂಗೆ ಹೇಳಲೇಬೇಕು. ಆದಿಶ್ರೀ ಅಸಹಾಯಕಳಾಗಿ ತಗ್ಗಿಸಿದ ತಲೆ ಮೇಲೆತ್ತದೆ ನಿಂತಿದ್ಲು. ಪ್ರಭಾಕರ್ ಅವಳ ಗಲ್ಲ ಹಿಡಿದೆತ್ತದ. ಅವಳ ಕಣ್ಣುಗಳು ತುಂಬಿದ್ವು. ನಮ್ಮ ಉದ್ಧಾರಕ್ಕೆ ಮೊದಲ ಹೆಜ್ಜೆ ನಾವೇ ಇಡಬೇಕು. ಅದೇ ಸರಿಯಾದ ನಡೆ. ನೀನು ಮಾತಾಡದೇ ಇದ್ದರೆ ನಾನು ಹೊರಟು ಹೋಗ್ತೀನಿ. ಇನ್ನೆಂದು ನಿನಗೆ ನಾನು ಕಾಣಿಸ್ಕೊಳ್ಳೋದಿಲ್ಲ. ನನ್ನ ವಿದಾಯ ನಿನಗೆ ಬಿಡುಗಡೆ ಅನಿಸಿದ್ರೆ ನನಗೆ ಬಂಧನ ಆಗತ್ತೆ. ಇಷ್ಟು ಹೇಳಿ ಪ್ರಭಾಕರ್ ಸುಮ್ಮನಾದ. ಆದಿಶ್ರೀ ತಲೆ ತಗ್ಗಿಸೇ ನೋಡಿದ್ಲು. ನಿಮ್ಮಲ್ಲಿ ಯಾವ ದೋಷನೂ ಇಲ್ಲ. ಹಾಗೆ ನೀವು ನನ್ನನ್ನೇ ಬಯಸಿ ಮೆಚ್ಚುವಂಥದ್ದು ನನ್ನಲ್ಲಿ ವಿಶೇಷವೂ ಏನೂ ಇಲ್ಲ. ನನಗೆ ನೀವು ಇಷ್ಟ. ಆದರೆ ನನ್ನಿಂದ ನಿಮಗೆ ನಾಳೆ ಕಷ್ಟಗಳು ಎದುರಾಗೋದು ನನಗಿಷ್ಟ ಇಲ್ಲ. ಅದಕ್ಕೆ ನೀವು ಹೊರಟು ಹೋಗಿ. ಅದೇ ಸರಿ. ಅಷ್ಟು ಹೇಳಿ ಅವಳು ಜೋರಾಗಿ ಅಳಕ್ಕೆ ಪ್ರಾರಂಭಿಸಿದ್ಲು. ಸ್ವಲ್ಪ ಹೊತ್ತು ಅವಳು ಅಳೋದನ್ನೇ ನೋಡ್ತಾ ಸುಮ್ಮನೆ ಇದ್ದ ಪ್ರಭಾಕರ್. ಮನದ ದುಃಖ ದೂರ ಮಾಡುವ ಈ ಶೋಕಾಚರಣೆಗೆ ಅಡ್ಡಿಪಡಿಸೋದು ಬೇಡ ಅಂತ ಸುಮ್ಮನೆ ಇದ್ದ. ಅವಳಿಗೆ ವಿಧವೆಯ ಪಟ್ಟ ಬಂದಾಗಿನಿಂದ ಅನುಭವಿಸಿದ ನೋವು, ಅವಮಾನ, ಸಂಕಟ, ಹಿಂಸೆ ಅದೆಲ್ಲ ಎದೆಯಲ್ಲಿ ಗಂಟಾಗಿ ಕುಳಿತಿತ್ತಲ್ಲ. ಆ ಗಂಟೀಗ ಕರಗಿ ಕಣ್ಣೀರಾಗಿ ಹೊರಬಂದರೆ ಮನದ ಆರೋಗ್ಯಕ್ಕೆ ಒಳ್ಳೆಯದು. ಆಮೇಲೆ ಸಂತೈಸೋಣ ಅಂತ ಸ್ವಲ್ಪ ಹೊತ್ತು ಕಾದ. ಅವಳು ಸ್ವಲ್ಪವೇ ಸಮಯದಲ್ಲಿ ತನ್ನನ್ನು ತಾನು ನಿಗ್ರಹಿಸಿಕೊಂಡು ಕಣ್ಣೊರೆಸ್ಕೊಂಡು ಪ್ರಭಾಕರ್ನೆಡೆ ನೋಡಿದ್ಲು. ತಕ್ಷಣ ಪ್ರಭಾಕರು, ನಿನ್ನ ಭಾವವನ್ನು ನನಗೆ ನಿಸ್ಸಂಕೋಚವಾಗಿ ವ್ಯಕ್ತಪಡಿಸೋಕ್ಕೆ ಅವಕಾಶ ಕೊಡ್ತೀನಿ ಆದಿಶ್ರೀ. ನೀನು ಅತ್ತು ನಿನ್ನ ಭಾವ ಹೊರಹಾಕಿದ್ದಿ. ಅಳೋದು ಬಲಹೀನತೆ ಅಲ್ಲ. ಅದುಮಿಟ್ಟ ಭಾವನೆಗಳಿಗೆ ಬಿಡುಗಡೆ ಕೊಟ್ಟು ಕಣ್ಣೀರು ಹರಿಯಲು ಬಿಟ್ಟು ಮನಸ್ಸನ್ನು ಹಗುರಾಗಿಸಿಕೊಂಡಿದ್ಯಾ. ಜನರ ಮಾತಿಗೆ, ಇಲ್ಲಿನ ಸಂದರ್ಭಕ್ಕೆ ಎಂದೂ ಮನಸ್ಸು ಕೆಡಿಸ್ಕೋಬೇಡ. ನೀನು ಪ್ರತಿಕ್ರಿಯಿಸದೇ ಇದ್ದರೆ ಅವೆರಡಕ್ಕೂ ಯಾವುದೇ ಶಕ್ತಿ ಪ್ರಾಮುಖ್ಯತೆ ಇರೋದಿಲ್ಲ. ನಾವು ನಮ್ಮ ನಾಳೆಗಳಿಗಾಗಿ ತಯಾರಿ ನಡೆಸುವಾಗ ನಮ್ಮ ಇಂದು ನರಕ ಆಗದಂತೆ ಎಚ್ಚರ ವಹಿಸಬೇಕು. ಯಾವುದೇ ಕಹಿ ಘಟನೆಗಿಂತ ಜೀವನ ತುಂಬ ದೊಡ್ಡದು. ಎಂದೆಂದೂ ನಾನು ನಿನ್ನ ಜೊತೆಗೆ ಇವತ್ತು ಈಗಿನ ಪ್ರೀತಿ, ಮಮತೆ, ನಂಬಿಕೆ ಜೊತೆಗೇ ಇರ್ತೀನಿ. ಇದು ನಿನಗೆ ನನ್ನ ಭರವಸೆ. ನಾಳಿನ ಕಷ್ಟ ಎದುರಿಸಬಲ್ಲೆ ಅಂತ ನನ್ನ ಸಾಮರ್ಥ್ಯದ ಮೇಲೆ ನನಗೆ ಆತ್ಮವಿಶ್ವಾಸ ಇದೆ. ನನಗೆ ನೀನು ಅಂದರೆ ಇಷ್ಟ. ಪ್ರಭಾಕರ್ ಅಷ್ಟು ಹೇಳಿದ ತಕ್ಷಣ ಆದಿಶ್ರೀ ತಲೆ ತಗ್ಗಿಸಿಯೇ ನೋಡಿದ್ಲು. ನಿಮಗೆ ನನ್ನ ಅಗತ್ಯ ಇದೆ ಅನ್ನೋದಾದರೆ ಖಂಡಿತ ನಿಮ್ಮ ಜೊತೆ ನಾನು ಬರ್ತೀನಿ. ನನಗೆ ಧರ್ಮ ಮತ್ತು ಸ್ವಹಿತ ಎರಡರಲ್ಲಿ ಯಾವುದು ಆಯ್ಕೆ ಮಾಡಿಕೊಳ್ಳಿ ಅನ್ನೋ ಗೊಂದಲದಲ್ಲಿದ್ದೆ. ನೀವು ನನ್ನ ಪ್ರೀತಿ, ಒಲವು ಪ್ರತಿ ಜೀವಿಗೆ ಅತಿ ಅಗತ್ಯ. ಆ ಒಲವು ನೀವು ನನಗೆ ನೀಡಿ ನನ್ನನ್ನು ಉಳಿಸ್ತಾ ಇದ್ದೀರ. ಎಲ್ಲ ಸಂಬಂಧಗಳನ್ನು ಮೀರಿ, ಎಲ್ಲ ಗೋಜಲುಗಳನ್ನು ದಾಟಿ ನಿಮ್ಮೆಡೆಗೆ ಬರೋಕ್ಕೆ ನಾನು ಸಿದ್ಧಳಾಗಿದ್ದೀನಿ. ಇದೆಲ್ಲ ಕೇಳುತ್ತಾ ನಿಂತೇ ಇದ್ದ ಪ್ರಭಾಕರ್, ಒಲವು ನೀಡಿ ನಾನು ನಿನ್ನನ್ನು ಉಳಿಸ್ತಾ ಇಲ್ಲ, ನನ್ನನ್ನು ನಾನೇ ಉಳಿಸ್ಕೋತಾ ಇದ್ದೀನಿ. ಹಿಂದಿನ ನೋವೆಲ್ಲ ಹೊರಹೋಯ್ತು ಅಲ್ವಾ? ಬಾ, ಮುಂದೆ ಒಂದಾಗಿ ನೋವಿಲ್ಲದ ಸಂತಸದ ಹೊಸ ಬಾಳನ್ನು ಪ್ರಾರಂಭಿಸೋಣ. ಏನೇ ಬಂದರೂ ಇಬ್ಬರು ಒಂದಾಗಿ ಎದುರಿಸೋಣ ಅಂತ ತನ್ನ ಬಾಹುಗಳನ್ನು ತೆರೆದು ಆದಿಶ್ರೀಯನ್ನು ಕರೆದ. ಅಷ್ಟು ಹೇಳುವ ವೇಳೆಗೆ ಆದಿಶ್ರೀ ಪ್ರಭಾಕರನ ತೋಳಲ್ಲಿ ಒಂದಾಗಿ ನಿಂತಳು. ತನ್ನ ತೋಳುಗಳಿಂದ ಅವನನ್ನು ಬಲವಾಗಿ ಬಡಿಸಿ ಹಿಡಿದಿದ್ಲು. ಆದಿಶ್ರೀ, ಇನ್ನೆಂದೂ ನಿನ್ನನ್ನು ನಾನು ಬಿಡೆನು ಅನ್ನೋ ರೀತಿಲಿ. ಇಷ್ಟಾದ ಮೇಲೆ ಇಬ್ಬರು ಒಟ್ಟಾಗೇ ಬರೋದನ್ನು ಕಾಯ್ತಾ ಶುಭ ಹೊಲದ ಆಚೆ ಬದಿಯಲ್ಲಿ ತನ್ನ ಟ್ರ್ಯಾಕ್ಟರ್ನೊಂದಿಗೆ ಕಾಯ್ತಾ ಕುಳಿತಿದ್ಲು. ಪ್ರಭಾಕರ ಆದಿಯನ್ನು ಒಪ್ಪಿಸಿದ್ದು ಒಂದು ಮುಖ್ಯ ಕೆಲಸವಾದರೆ ಉಳಿದವರನ್ನು, ಮದುವೆಯನ್ನು ಯಾರಿಗೂ ನೋವು ಗಲಾಟೆ ಇಲ್ಲದಂತೆ ಮಾಡಿಕೊಳ್ಬೇಕಿತ್ತು. ಅದಕ್ಕೆ ಶುಭ ಪ್ರಭಾಕರ್ಗೆ, ನಾನು ಎಲ್ಲೇ ಇದ್ದರೂ ಅಲ್ಲಿಂದನೇ ನಿಮ್ಮ ಮದುವೆ ಸಂಪೂರ್ಣವಾಗಿ ಮುಗಿಯೋವರೆಗೂ ಸಹಾಯ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ಲು. ಕನ್ನಮಂಗಲಕ್ಕೆ ಒಂದು ದಿನದ ಮಟ್ಟಿಗೆ ಬಂದಿದ್ದ ಶುಭ ಮಹಾದೇವ ಶಿವನ ದೇವಸ್ಥಾನಕ್ಕೆ ಹೋಗಿ ಕೂತ್ಲು. ಅಲ್ಲಿ ದೇವರ ಮುಂದೆ ನಿವೇದಿಸುವಂತೆ ತನ್ನ ಮನದಲ್ಲೇ ಹೇಳಿಕೊಂಡ್ಳು. ತನ್ನ ತಂದೆ ಭೂಮಿಗೆ ಸರ್ಕಾರ 45 ಲಕ್ಷ ಪರಿಹಾರ ಕೊಟ್ಟಿದೆ. ಹೆಚ್ಚಿನ ತೊಡಕುಗಳಿಲ್ಲದೆ ಅವರ ಖಾತೆಗೆ ಹಣ ಜಮಾ ಆಗಿದೆ. ಹಳ್ಳಿಯೊಳಗಿನ ದಾರಿಗೆ
ಶುಭ ಕೊಟ್ಟಿದ್ದ ಭೂಮಿಗೆ ಸರ್ಕಾರ ಅಷ್ಟೇ ಪರ್ಯಾಯ ಭೂಮಿಯನ್ನು ಹಳ್ಳಿ ಸಮೀಪನೇ ಕೊಟ್ಟಿತ್ತು. ಶುಭ ಆ ಮಹಾದೇವ ಶಿವನಿಗೇ ಹೇಳಿದ್ಲು, ಭಗವಂತ, ಕೃಷಿ ಮಾಡಿ ನಾನು ಅಭಿವೃದ್ಧಿ ಹೊಂದಲಾಗದೇ ಇದ್ದರೂ ಹಳ್ಳಿ ಅಭಿವೃದ್ಧಿ ಹೊಂದಿದೆ. 3 ವರ್ಷದ ಕೆಳಗೆ 30 ಲಕ್ಷ ಕೊಟ್ಟರೆ ಎಲ್ಲ ಹೊಲ ಮಾರ್ತೀನಿ ಅಂತ ಇಲ್ಲಿಗೆ ಬಂದಿದ್ದೆ. ಆವತ್ತು ಅಪ್ಪನ ಅಸಹಾಯಕ ಸ್ಥಿತಿ. ಅದಕ್ಕೆ ಭಗವಂತ, ಇದು ನೀನಿತ್ತ ಹಣ. ಶೋಭಳ ಮದುವೆ, ಅವಳ ವಿದೇಶ ಯಾತ್ರೆ, ನನ್ನಪ್ಪನ ಚಿಕಿತ್ಸೆ, ಬೇಕಾದ ಹಣ ಅಂತೂ ದಾರಿ ತೋರಿದೆ ಭಗವಂತ ಎಂದು ಜೀರ್ಣೋದ್ಧಾರಗೊಂಡ ದೇವಸ್ಥಾನದಲ್ಲಿ ಅಲಂಕರಿಸಿಕೊಂಡು ಕುಳಿತಿದ್ದ ಮಹಾದೇವ ಶಿವನಿಗೆ ಕಣ್ತುಂಬಿ ಮನದುಂಬಿ ಧನ್ಯವಾದಗಳನ್ನು ಅರ್ಪಿಸಿದ್ಲು ಶುಭ. ಊರ ಹಬ್ಬಕ್ಕೆ, ದೇವಸ್ಥಾನದ ಉದ್ಘಾಟನೆಗೆ ಇನ್ನೂ ತಿಂಗಳಷ್ಟು ಕಾಲಾವಕಾಶ ಇದೆ ಅಂತ ತಿಳ್ಕೊಂಡು ನಗರಕ್ಕೆ ಹೊರಟ ಶುಭ ಮುಂದೆ ತನ್ನ ಮನೆಯಲ್ಲಿನ ಕರ್ತವ್ಯದ ಕಡೆಗೆ ಗಮನ ಕೊಟ್ಟಳು. ಇತ್ತ ಕನ್ನಮಂಗಲದಲ್ಲಿ ಪಟೇಲರು ಎಲೆಕ್ಷನ್ ಗೆದ್ದ ಮೇಲೆ ಪಟೇಲರೇ ಮಾದೇಗೌಡರಿಗೆ ಹೇಳಿ ಕಳಿಸಿ, ಇನ್ನು ನೀವೇ ಪಂಚಾಯಿತಿ ಪ್ರೆಸಿಡೆಂಟ್ರು ಅಂತ ಘೋಷಿಸಿದರು. ಈ ಎಲ್ಲ ಸಂಭ್ರಮದಲ್ಲಿ ಮಗ ಮಂಜೇಶ ಗಾಯತ್ರಿಯನ್ನು ಮದುವೆ ಆಗ್ತೀನಿ ಅಂದಾಗ ಅವಳು ಬೇರೆ ಜಾತಿ ಅಂತ ತಿಳಿದಿದ್ದರೂ ಮದುವೆ ಆಗೋಕ್ಕೆ ಒಪ್ಪಿಗೆ ಕೊಟ್ಟಿದ್ದರು. ಹಳ್ಳಿ ದೇವಸ್ಥಾನದ ಜೀರ್ಣೋದ್ಧಾರ ಆಗಿದ್ದಕ್ಕೆ ಪ್ರಾರಂಭೋತ್ಸವ, ಪಟೇಲರು ಶಾಸಕರಾಗಿದ್ದಕ್ಕೆ 10 ಹಳ್ಳಿ ಜನಕ್ಕೆ ಊಟ, ಮಂಜೇಶನ ಮದುವೆ ಜೊತೆಗೆ ಸಾಮೂಹಿಕ ವಿವಾಹ, ಹಳ್ಳಿ ಅಭಿವೃದ್ಧಿ ಕೆಲಸಗಳು ಒಂದು ಹಂತ ತಲುಪಿದ್ದಕ್ಕೆ ಊರ ಹಬ್ಬ ಮಾಡೋದು ಅಂತ ಪಂಚಾಯಿತಿ ನಿರ್ಧರಿಸಿತ್ತು. ಪ್ರತಿ ಬಾರಿ ಪಂಚಾಯಿತಿಯಲ್ಲಿ ಶುಭಳ ಮೇಲೆ ಆರೋಪವೋ ತಪ್ಪೋ ಹೊರಿಸ್ತಾ ಇದ್ದ ಪಂಚಾಯಿತಿಯಲ್ಲಿ 3 ದಿನಗಳ ಸಂಭ್ರಮಿಸುವ ತೀರ್ಮಾನ ತೆಗೆದುಕೊಂಡಾಗ ಅವಳಿಲ್ಲೇ ಇರೋದು ಹೆಚ್ಚಿನವರ ಗಮನಕ್ಕೆ ಬರಲೇ ಇಲ್ಲ. ದೇವಸ್ಥಾನದ ಪ್ರಾರಂಭೋತ್ಸವಕ್ಕೆ ರಾಮಚಂದ್ರಪ್ಪನವರು ಎಲ್ಲ ಜವಾಬ್ದಾರಿ ವಹಿಸಿಕೊಂಡು ಪ್ರಭಾಕರ್ಗೆ ವಿಶೇಷ ಆಹ್ವಾನ ನೀಡಿದರು. ಪ್ರಭಾಕರ್ ಅವರಿಗೆ ಸನ್ಮಾನ ಕೂಡ ಮಾಡೋಣ ಅಂತ ಪಂಚಾಯಿತಿಯಲ್ಲಿ ಹೇಳಿದರು. ಪ್ರಭಾಕರ್ಗೆ ಸನ್ಮಾನ ಮಾಡೋದು ಅಂತ ತೀರ್ಮಾನ ಆದಾಗ ಮಾದೇಶ ಬೆಟ್ಟಯ್ಯಂಗೆ ಸನ್ನೆ ಮಾಡಿದ್ರು. ಬೆಟ್ಟಯ್ಯ ಎದ್ದು, ರಾಮಪ್ಪನವರೇ, ನಿಮ್ಮ ಮಗಳು ಶುಭಮ್ಮನ್ನು ಕರೆಸಿ ಆ ಹುಡುಗಿ ಬಂದ್ಲಾಗಾಯಿತು, ಎಲ್ಲರೂ ತಪ್ಪು ಹೊರಿಸಿ ಬೈದಿದ್ದೇ ಆಯಿತು. ಇದೆಲ್ಲ ಆ ಮಗ ಬಂದು ಪ್ರಾರಂಭ ಮಾಡಿದ ಕೆಲಸಗಳು. ಒಳ್ಳೆಯದೇ ಆಗ್ತಿರುವಾಗ ಆ ಹುಡುಗಿ ಊರಲ್ಲೇ ಇಲ್ಲ. ಆ ಹುಡುಗಿ ಬರದೇ ಇದ್ದಿದ್ದರೆ ಇದೆಲ್ಲ ಪ್ರಾರಂಭ ಮಾಡೋರೇ ಇರಲಿಲ್ಲ. ಪ್ರಭಾಕರಪ್ಪನ ಕರ್ಕೊಂಬಂದಿದ್ದೆ ಶುಭಮ್ಮ. ಬೆಟ್ಟಯ್ಯ ಅಷ್ಟು ಹೇಳಿದ ತಕ್ಷಣ ಕಲ್ಲಳ್ಳಿ ದಾಸಪ್ಪನವರು ನಾರಾಯಣಪುರದ ಮಾದೇಗೌಡರು ದನಿ ಕೂಡಿಸಿದ್ರು. ಹುಡುಗಿ ಚಿಕ್ಕವಳಾದರೂ ಒಳ್ಳೆಯ ಕೆಲಸಗಳನ್ನು ಪ್ರಾರಂಭ ಮಾಡಿದವರಿಗೆ ಶಬಾಷ್ ಅನ್ನೋಣ, ಅವರನ್ನು ಕರೆಸಿ. ಹಳ್ಳಿಗರು ಬಹಳಷ್ಟು ಜನ ಅವರನ್ನು ಕರೆಸಿ ಅಂತ ಕೂಗಿದ್ರು. ಅವರೆಲ್ಲರೂ ಪ್ರತ್ಯಕ್ಷವಾಗಿ ಇಲ್ಲವೇ ಪರೋಕ್ಷವಾಗಿ ಶುಭಳಿಂದ ಅನೇಕ ಉಪಕಾರಗಳನ್ನು ಪಡೆದಿದ್ದರು. ಮಾದೇಶನಿಗೆ ಆಗ ಒಂದಿಷ್ಟು ನೆಮ್ಮದಿಯಾಯಿತು. ಶುಭಳನ್ನು ಕನ್ನಮಂಗಲಕ್ಕೆ ಕರೆತರಲು ದಾರಿ ಒಂದು ಕಂಡಿತ್ತು ಮಾದೇಶ್ ಅವ್ರಿಗೆ. ದೇವಸ್ಥಾನದ ಉದ್ಘಾಟನೆಗೆ ಹಲವಾರು ಗಣ್ಯರು, ಮಂತ್ರಿಗಳು ಎಲ್ಲರೂ ಬಂದಿದ್ದರು. ಆದರೆ ಶುಭ ಮತ್ತು ಪ್ರಭಾಕರ್ ಮಾತ್ರ ಬಂದಿರಲಿಲ್ಲ. ಪ್ರಭಾಕರ್ಗೆ ಪ್ರಶಸ್ತಿ ಕೊಡೋ ಸಮಾರಂಭ ಹತ್ತಿರ ಬಂದರೂ ಅವರೇ ಇರಲಿಲ್ಲ. ದೂರದಲ್ಲಿ ಬರ್ತಾ ಇದ್ದ ಕಾರ್ ನೋಡಿದವರು ಅದು ಪ್ರಭಾಕರಪ್ಪನವ್ರದೇ ಅಂತ ಕೂಗಿದ್ರು. ಅವರನ್ನು ಆಹ್ವಾನಿಸೋಕ್ಕೆ ರಾಮಚಂದ್ರಪ್ಪನವರು, ಶಂಕರನಾರಾಯಣ್ ಮುಂದೆ ಹೋದರು. ಪ್ರಭಾಕರ್ ಕೆಳಗಿಳಿದವರು ಮದುಮಗನ ಉಡುಪಿನಲ್ಲಿ ಇದ್ದರು. ಅವರ ಹಿಂದೆ ಮದುಮಗಳಾಗಿ ಆದಿಶ್ರೀ, ಅವರ ಜೊತೆಯಲ್ಲಿ ಶುಭ. ಎಲ್ಲರೂ ದಿಗ್ಭ್ರಾಂತರಾದರು. ಪ್ರಭಾಕರ್ ಆದಿಶ್ರೀಯೊಂದಿಗೆ ರಾಮಚಂದ್ರಪ್ಪನವ್ರ ಕಾಲಿಗೆ ನಮಸ್ಕರಿಸಿ ದಯವಿಟ್ಟು ಆಶೀರ್ವದಿಸಿ ಅಂತ ಕೇಳಿಕೊಂಡ್ರು. ಅಲ್ಲಿ ವಾತಾವರಣ ಬಿಗುವಾಗ್ತಿದ್ದಂತೆ ಮಾದೇಶ ಮುಂದೆ ಬಂದು ರಾಮಚಂದ್ರಪ್ಪನವ್ರ ಕೈಗೆ ಅಕ್ಷತೆ ಕೊಟ್ಟ. ಅವರು ಆಶೀರ್ವದಿಸಿದ್ರು. ಶಂಕರನಾರಾಯಣ್ ಹಿಂದೆ ಸರಿದ್ರು. ಶುಭ ಅಭಿರಾಮ್ ಕಡೆ ನೋಡಿದ್ರೆ ಅವನು ಬೇರೆಲ್ಲೋ ನೋಡ್ತಾ ಇದ್ದ. ರಾಮಚಂದ್ರಪ್ಪನವರು ಹಿಂತಿರುಗಿ ಹೋಗಿ ದೇವ್ರಿಗೆ ಹಾಕಿದ ಹೂಮಾಲೆ ತಂದು ಮದುಮಕ್ಕಳ ಕೈಯಲ್ಲಿಟ್ಟು ಹಾರ ಹಾಕುವಂತೆ ಹೇಳಿದ್ರು. ಆದಿಶ್ರೀಗೆ ದೀರ್ಘ ಸುಮಂಗಲಿ ಆಗುವಂತೆ ಹರಸಿದ್ರು. ಪ್ರಶಸ್ತಿ ಪ್ರಭಾಕರ್ ಕೈಗೆ ಬಂದಾಗ ಪಟೇಲರು ಪ್ರಭಾಕರನ್ನು ಹೊಗಳಿ, ಇವರ ಒಳ್ಳೆಯ ಮನಸ್ಸಿಗೆ ದೇವರು ಇವರನ್ನು ಚೆನ್ನಾಗಿಟ್ಟಿರಲಿ, ಅದುವೇ ಈ ದೇವಸ್ಥಾನದ ದೇವರು ಮಹಾದೇವ ಅವರಿಗೆ ಕೊಡ್ತಾ ಇರೋ ಪ್ರಶಸ್ತಿ ಅಂತ
ಹಾರೈಸಿದ್ರು. ಪ್ರಭಾಕರ್ ಆದಿಶ್ರೀ ಮದುವೆಗೆ ಸಾಕ್ಷಿ ಹಾಕಿ ಅವ್ರ ಜೊತೆ ಬಂದಿದ್ದ ಶುಭ ಮಾವ ಶಂಕರನಾರಾಯಣ್ ಇಲ್ಲವೇ ದೊಡ್ಡಪ್ಪ ರಾಮಚಂದ್ರಪ್ಪ ಬೈತಾರೆ ಅಂತ ಕಾದು ಸ್ವಲ್ಪ ಹೊತ್ತು ದೂರದಲ್ಲಿ ಮೌನವಾಗಿ ನಿಂತಿದ್ಲು. ಶಂಕರನಾರಾಯಣು ಅವಳತ್ತ ನೋಡ್ದೇನೆ ಮನೆ ಕಡೆ ನಡೆದಿದ್ರು. ದೊಡ್ಡಪ್ಪ ರಾಮಚಂದ್ರಪ್ಪನವರು ದೇವರ ಕೊರಳಿನ ಹಾರ ತಂದು ವಧುವರ ಕೈಲಿ ಕೊಟ್ಟಿದ್ದು ನೋಡಿ ಹೆಚ್ಚು ಗೊಂದಲವಿಲ್ಲದೆ ಅವ್ರ ಮದುವೆನ ಎಲ್ಲರೂ ಒಪ್ಕೊಂಡಂತೆ ಆಗಿತ್ತು. ಅದಕ್ಕೆ ಶುಭ, ಪ್ರಭಾಕರ್, ಆದಿಶ್ರೀ 3 ಜನನೂ ನಿಟ್ಟುಸಿರು ಬಿಟ್ಟಿದ್ರು. ಪ್ರಭಾಕರ್ಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಮುಗಿದ ತಕ್ಷಣ ಶುಭ ತಾನೇ ವೇದಿಕೆ ಏರಿ ಮೊದಲು ಪಟೇಲ್ರಿಗೆ, ನಂತರ ಮಾದೇಶ್ ಅವ್ರಿಗೆ ಬಗ್ಗಿ ನಮಸ್ಕಾರ ಮಾಡಿ ನನಗೆ ಒಂದೆರಡು ಮಾತಾಡೋಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ಲು. ಮೈಕ್ನ ಬಳಿ ಬಂದು ಎಲ್ರಿಗೂ ನನ್ನ ನಮಸ್ಕಾರ. ಪಟೇಲ್ರನ್ನ ಮೊದಲುಗೊಂಡು 10 ಹಳ್ಳಿ ಜನರಿಂದ ಎಲ್ಲ ಅಭಿವೃದ್ಧಿ ಕೆಲಸಗಳು ಈ ಹಂತ ತಲುಪಿದ್ದಕ್ಕೆ ನನಗೆ ಬಹಳ ಸಂತೋಷ ಆಗಿದೆ. ಈ ಶುಭ ಸಮಯದಲ್ಲಿ ನಾನು ಇಲ್ಲಿಗೆ ಬಂದಾಗ ನುಡಿದಿದ್ದಂತೆ ನಮ್ಮಪ್ಪನ ಉಳಿದಿರೋ ಹೊಲನ ಮೊದಲು ಯಾರ್ಯಾರು ಗೇಣಿ ಮಾಡ್ತಾಯಿದ್ರೋ ಅವ್ರಿಗೆ ಬಿಟ್ಕೊಡ್ತಾ ಇದ್ದೀನಿ. ಪಟೇಲ್ರು ಮಾಡ್ತಿದ್ದ ಭೂಮಿ ಹೆದ್ದಾರಿ ಪ್ರಾಧಿಕಾರದವರು ತಗೊಂಡಿದ್ದಾರೆ. ಮಾವ ಶಂಕರನಾರಾಯಣ್ ಮಾಡ್ತಾ ಇದ್ದಿದ್ದು ಬಹುತೇಕ ಭೂಮಿ ಹಳ್ಳಿ ಒಳಗಿನ ರಸ್ತೆಗೆ ಹೋಗಿದೆ. ಪಟೇಲ್ರು ಶಾಸಕರಾಗಿ ಗೆದ್ದಿರೋದಕ್ಕೆ ನಾನು ಅವರಿಗೆ ಅಭಿನಂದಿಸ್ತಾ ಇದ್ದೀನಿ. ಶಂಕರ್ ಮಾವನಿಗೆ ಪರ್ಯಾಯ ಭೂಮಿ ಕೊಟ್ಟಿರೋದನ್ನು ಕೊಡ್ತಾ ಇದ್ದೀನಿ. ನಾಳೆ ನಾನು ಈ ಊರನ್ನು ಬಿಟ್ಟು ಹೋಗ್ತಾ ಇದ್ದೀನಿ. ಇಷ್ಟು ದಿನ ನೀವೆಲ್ಲ ನನಗೆ ತೋರಿಸಿದ ಪ್ರೀತಿ, ಸಹಕಾರ ಎಲ್ಲದಕ್ಕೂ ನಾನು ನಿಮಗೆಲ್ಲ ಚಿರಋಣಿ. ಕೈ ಮುಗಿದು ವೇದಿಕೆಯಿಂದ ಕೆಳಗಿಳಿದ್ಲು. ಸಮಾರಂಭ ಮುಗಿಸಿ ಪ್ರಭಾಕರ್ ಆದಿಶ್ರೀ ಹೊರಟು ಹೋಗಿದ್ರು. ಶುಭ ಕನ್ನಮಂಗಲದಲ್ಲೇ ಉಳಿದ್ಲು. ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ.